ಶಂಕರ ವಾಹಿನಿ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಭಕ್ತರಿಗೂ ಅನೇಕ ಕೋಟಿ ಪ್ರಣಾಮಗಳು. ಸಹಸ್ರನಾಮದ ಸಹಸ್ರ ಫಲಗಳು ಎಂಬ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತವನ್ನು ಕೋರುತ್ತಾ, ಈ ಸಂಚಿಕೆಯಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂಬ ವಿಷಯವನ್ನು ತಿಳಿಯುವ ಪ್ರಯತ್ನದಲ್ಲಿ ನಾವು ತೊಡಗಿದ್ದೇವೆ. ಸಹಸ್ರನಾಮಕ್ಕೆ ಅನೇಕ ಆಚಾರ್ಯರು ಭಾಷ್ಯವನ್ನು ಬರೆದಿದ್ದಾರೆ. ಅದರಲ್ಲಿ ವಿಷ್ಣು ಸಹಸ್ರನಾಮಕ್ಕೆ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಅನುಸಾರವಾಗಿ ಭಾಷ್ಯವನ್ನು ರಚನೆ ಮಾಡಿದಂತಹವರು ಶ್ರೀ ಪರಾಶರ ಭಟ್ಟರು. ಅವರು ಭಗವದ್ಗುಣದರ್ಪಣ ಎಂದು ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯವನ್ನು ಬರೆದಿದ್ದಾರೆ. ಪ್ರತಿಯೊಂದು ಶ್ರೀನಾಮಗಳು ಭಗವಂತನ ಗುಣಸೂಚಕವಾಗಿದೆ. ಭಗವಂತನಲ್ಲಿ ಅನೇಕ ವಿಧವಾದ ಕಲ್ಯಾಣ ಗುಣಗಳಿದೆ. ಆ ಗುಣಗಳನ್ನು ತೋರಿಸುತ್ತೆ ಪ್ರತಿಯೊಂದು ಶ್ರೀನಾಮಗಳು. ವಿಷ್ಣು ಸಹಸ್ರನಾಮ ಕ್ರಮದಲ್ಲಿ ಬರುವಂತಹ 38ನೇ ಶ್ರೀನಾಮ ಶಂಭು ಎಂಬುದು. ಸಾಮಾನ್ಯವಾಗಿ ಶಿವ, ಶಂಭು ಇತ್ಯಾದಿ ಶಬ್ದಗಳೆಲ್ಲ ಪಾರ್ವತೀಪತಿಯಾದ ನಾಗಾಭರಣವನ್ನು ಧರಿಸಿದಂತಹ ಪರಮೇಶ್ವರನನ್ನು ಹೇಳುತ್ತದೆ ಎಂಬುದು ನಮ್ಮೆಲ್ಲರ ರೂಢ್ಯರ್ಥ ಅಂತ ಒಂದಿದೆ ನೋಡಿ. ಒಂದು ಶಬ್ದಕ್ಕೆ ಅರ್ಥ ಹೇಳಬೇಕಾದ್ರೆ ರೂಢಿಯಲ್ಲಿ ಈ ದೇವತೆಗೆ ಕುರಿತದ್ದು ಈ ಶಬ್ದ ಎಂದು ನಾವು ಹೇಳಿದರೂ ಸಹ ಅಂತರಾರ್ಥದಲ್ಲಿ ಆ ಶಬ್ದ ವಾಸ್ತವಿಕವಾಗಿ ಪರಮಾತ್ಮನಾದ ಶ್ರೀಮನ್ನಾರಾಯಣನನ್ನೇ ಹೇಳುತ್ತೆ. ಯಾಕೆ ಎಂದರೆ ಪ್ರತಿಯೊಂದು ಶಬ್ದಗಳು ಗುಣಸೂಚಕವಾಗಿರೋದ್ರಿಂದ. ಶಂಭು ಎಂಬ ಶಬ್ದದಿಂದ ಪರಮಾತ್ಮನ ಗುಣ ನಮಗೆ ಗೊತ್ತಾಗತ್ತೆ. ಯಾವುದೋ ಒಂದು ಗುಣವನ್ನು ಹೇಳುತ್ತೆ ಈ ಶಂಭು ಎಂಬ ಶಬ್ದ. ಈ ಗುಣ ಎಲ್ಲ ದೇವತೆಗಳಲ್ಲೂ ಇರ್ಬೋದು, ಆದರೆ ವಿಶೇಷವಾಗಿ ಪ್ರಧಾನತೆಯ ಸ್ವಾಭಾವಿಕವಾಗಿ ಅತಿಶಯವಾಗಿ ಅನವರತವಾಗಿ ಲಕ್ಷ್ಮೀಪತಿಯಾದ ಶ್ರೀಮನ್ನಾರಾಯಣನಲ್ಲಿ ನೆಲೆಸಿರೋದ್ರಿಂದ ನಾರಾಯಣನನ್ನು ಶಂಭು ಎಂದು ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ. ಶಂಭು ಶಬ್ದಕ್ಕೆ ಶಂಕರ ಭಾಷ್ಯದಲ್ಲಿ ಆದಿಶಂಕರರು ಅರ್ಥವನ್ನು ಹೇಳಬೇಕಾದ್ರೆ ಸುಖಂ ಪ್ರಾಪ್ತವಾನಿತಿ ಶಂಭು. ಶಂ ಇತಿ ಸುಖಂ. ಶಂ ಎಂದರೆ ಸುಖ, ಸುಖವನ್ನು ನೀಡುವಂತಹವನು ಅಥವಾ ಸುಖ ಸ್ವರೂಪನಾದವನು. ಸುಖವನ್ನು ಸದಾಕಾಲ ಭಕ್ತರಿಗೆ ನೀಡುವಂತಹ ಪರಮಾತ್ಮನು, ತಾನೇ ಸದಾಕಾಲ ಸುಖಿಯಾಗಿರುವವನು ಅಥವಾ ಸುಖ ಸ್ವರೂಪನು ಎಂಬ ಅರ್ಥದಲ್ಲಿ ಆದಿಶಂಕರರು ಶಂಭು ಶಬ್ದಕ್ಕೆ ಹೇಳುತ್ತಾರೆ. ಅದರಲ್ಲಿ ಪರಾಶರ ಭಟ್ಟರು ಶಂಭು ಶಬ್ದಕ್ಕೆ ಅರ್ಥ ಮಾಡಬೇಕಾದ್ರೆ ಸಾಂದರ್ಭಿಕವಾದ ಅರ್ಥವನ್ನು ನಾವು ನೋಡಬೇಕು. ಪರಾಶರ ಭಟ್ಟರು ಕಳೆದ ಶ್ರೀನಾಮಗಳಲ್ಲೆಲ್ಲ ಸ್ವಯಂಭೂ ಇತ್ಯಾದಿ ಶಬ್ದಗಳಿಗೆ ಅರ್ಥ ಹೇಳಬೇಕಾದ್ರೆ ಅವತಾರ ದಶೆಯಲ್ಲಿರುವಂತಹ ಪರಮಾತ್ಮನಲ್ಲಿ ಕಲ್ಯಾಣ ಗುಣಗಳು ನೆಲೆಸಿರುತ್ತದೆ ಎಂಬ ಅರ್ಥದಲ್ಲಿ ಆ ಶಬ್ದಗಳನ್ನು ತೋರಿಸ್ತಾ ಇರಬಹುದು. ಇಲ್ಲಿ ಶಂಭು ಎಂಬ ಶಬ್ದಕ್ಕೆ ಅರ್ಥ ಹೇಳಬೇಕಾದ್ರೆ ಪರಾಶರ ಭಟ್ಟರು ಸಹ ಸೌಂದರ್ಯಾದಿ ಗುಣಾನಾಂಯೋ ಹ್ಯಾವಿಷ್ಕಾರೇಣ ಶಂ ಸುಖಂ ಪುಂಸಾಂ ಸಮ್ಯಕ್ ಭಾವಯತಿ ಸಹ ಶಂಭು ಪರಿಕೀರ್ತಿತಃ ಎಂದರೆ ಸಕಲ ಪ್ರಾಣಿಗಳಿಗೂ ಸುಖವನ್ನುಂಟು ಮಾಡುವವನು ಪರಮಾತ್ಮನು. ಸ್ವಸೌಂದರ್ಯ ಸೌಶೀಲ್ಯ ಸೌಲಭ್ಯಾದಿ ಗುಣಗಳನ್ನು ಪ್ರಕಟಪಡಿಸುವುದರ ಮೂಲಕ ಎಲ್ಲರಿಗೂ ನೆಮ್ಮದಿಯನ್ನು ಸುಖವನ್ನು ನೀಡತಕ್ಕವನು ಭಗವಂತನು. ಆದ್ದರಿಂದ ಶಂಭು ಶಬ್ದ ವಾಚ್ಯನು ಎಂದು ಪರಾಶರ ಭಟ್ರು ತೋರಿಸ್ತಾರೆ. ಸಮ್ಯಕ್ ಭಾವಯತಿ ಅಂದರೆ ಶಂ ಎಂದರೆ ಸುಖ, ಅದು ಆಧ್ಯಾತ್ಮಿಕವಾದ ಸುಖ ಎಂದು ನಾವು ತಗೊಳ್ಬೇಕು. ಸಾಮಾನ್ಯವಾಗಿ ಲೌಕಿಕವಾದ ಸುಖ ಆಧ್ಯಾತ್ಮಿಕವಾದ ಸುಖ ಅಂತ ಎರಡು ಬಗೆ ಇದೆ. ನಾವು ಸಾಮಾನ್ಯ ಲೋಕದಲ್ಲಿ ಅಲ್ಪ ಸುಖಕ್ಕೆ ನಾವು ಆಸೆ ಪಡ್ತೀವಿ. ಅದು ಯಾವುದು ಅಲ್ಪ ಸುಖ ಅಂದರೆ ಭಗವದೇತರವಾಗಿರುವಂತಹ ಯಾವುದೇ ವಿಚಾರವಾಗಿರಲಿ ಅದೆಲ್ಲವೂ ಅಲ್ಪವೇ, ಕ್ಷಣಿಕ ಮಾತ್ರ. ಆ ಕ್ಷಣಿಕ ಸುಖಕ್ಕೋಸ್ಕರ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದುಂಟು. ಆ ಕ್ಷಣ ಅನುಭವಿಸ್ತೀವಿ, ಅದಾದ ನಂತರ ಮತ್ತೆ ದುಃಖ ಪಡ್ತೀವಿ. ಈ ಕ್ಷಣ ಮಾತ್ರಕ್ಕೆ ನಾವು ಅನುಭವಿಸುವಂತಹ ಸುಖ ಇದು ಸಾಧಾರಣ ಸುಖ. ಆದರೆ ಪರಮಾತ್ಮನ ಸೌಶೀಲ್ಯ ಸೌಂದರ್ಯ ಸೌಲಭ್ಯ ಮೊದಲಾದ ಗುಣಗಳನ್ನು ಅನುಭವಿಸಿ ತನ್ಮೂಲಕ ಏರ್ಪಡುವಂತಹ ಸುಖವಿದೆಯಲ್ಲ, ಅದು ನಿರತಿಶಯವಾದ ಆನಂದ. ಆ ಸುಖಕ್ಕೆ ಶಂ ಎಂದು ಕರೆಯುತ್ತಾರೆ. ಆ ನಿರತಿಶಯವಾದ ಆಧ್ಯಾತ್ಮಿಕವಾದ ಸಂತೋಷವನ್ನು ಪರಮಾತ್ಮ ದಯಪಾಲಿಸೋದ್ರಿಂದ ಅವನನ್ನು ಶಂಭು ಎಂಬ ಶಬ್ದದಿಂದ ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ. ನೋಡಿ, ರಾಮಾವತಾರದಲ್ಲಿ ರಾಮಚಂದ್ರ ಸ್ವಾಮಿ ಪ್ರಜೆಗಳನ್ನು ಸಂತೋಷಪಡಿಸ್ತಾನೆ. ಎಲ್ಲ ಪ್ರಜೆಗಳು ರಾಮನನ್ನು ಕಂಡು ತುಂಬ ಆನಂದಭರಿತರಾಗಿ ಅವನಿಗೆ ಮಂಗಳಾಶಾಸನ ಮಾಡ್ತಾರೆ. ರಾಮೋ ರಾಮೋ ರಾಮಗಿತಿ ಪ್ರಜಾನಾಂ ಅಭವತ್ಕರ್. ಯಾರ ಬಾಯಲ್ಲೂ ರಾಮನಾಮವೇ, ಯಾರ ಮನಸ್ಸಿನಲ್ಲೂ ರಾಮ ಧ್ಯಾನವೇ. ಎಲ್ಲ ಕಡೆ ರಾಮನಾಮ ಅಷ್ಟು ಖ್ಯಾತಿಯನ್ನು ಪಡ್ಕೊಳ್ಳುತ್ತೆ. ಆ ಕಾಲದಲ್ಲಿ ಪರಮಾತ್ಮ ರಾಮನನ್ನು ನೋಡಲಿಕ್ಕೆ ಎಷ್ಟು ಜನ ಸೇರ್ತಾ ಇದ್ರಂತೆ ಒಂದು ಕಾಲದಲ್ಲಿ. ಆಗ ರಾಮ ಗಂಧರ್ವರಾಜ ಪ್ರತಿಮಂ ಲೋಕೆ ವಿಖ್ಯಾತ ಪೌರುಷಂ ದೀರ್ಘಬಾಹುಂ ಮಹಾಸತ್ವಂ ಮತ್ತ ಮಾತಂಗಗಾಮಿನಂ
ಚಂದ್ರಕಾಂತಾನನಂ ರಾಮಂ ಅತೀವ ಪ್ರಿಯದರ್ಶನಂ ರೂಪೌದಾರ್ಯ ಗುಣೈರ್ಪುಂಸಾಂ ದೃಷ್ಟಿಚಿತ್ತಾಪಹಾರಿಣಂ ಎಂದು ವಾಲ್ಮೀಕಿ ಮಹರ್ಷಿ ರಾಮಚಂದ್ರನ ಅಪ್ರಾಕೃತಮಯವಾದ ಸೌಂದರ್ಯವನ್ನು ಕೊಂಡಾಡ್ತಾರೆ. ಗಂಧರ್ವರಾಜ ಪ್ರತಿಮಂ, ಗಂಧರ್ವನಿಗೆ ಸಮಾನವಾದ ಸೌಂದರ್ಯದಿಂದ ಕೂಡಿದಂತಹವನು. ಲೋಕೆ ವಿಖ್ಯಾತ ಪೌರುಷಂ, ರಾಮನ ಪೌರುಷ ಲೋಕದಲ್ಲಿ ಖ್ಯಾತಿಯನ್ನು ಪಡ್ಕೊಂಡಿತ್ತು. ಎಲ್ಲರನ್ನೂ ಸೋಲಿಸಿಬಿಡ್ತಾನೆ. ಕೆಲವರನ್ನು ಪರಾಕ್ರಮವನ್ನು ಪ್ರದರ್ಶನ ಮಾಡೋದ್ರಿಂದ ಸೋಲಿಸ್ತಾನೆ, ಕೆಲವರನ್ನು ಸೌಂದರ್ಯವನ್ನು ಪ್ರಕಟಪಡಿಸೋದ್ರಿಂದಲೂ ಸೋಲಿಸ್ತಾರೆ. ಪ್ರತಿಯೊಬ್ಬರೂ ಸೋಲ್ತಾರೆ ರಾಮನಿಗೆ ಒಂದಲ್ಲ ಒಂದು ರೀತಿಯಲ್ಲಿ. ಚಂದ್ರನಂತೆ ಆಹ್ಲಾದಕರವಾದಂತಹ ಮುಖ, ಆ ಮಂದಸ್ಮಿತವಾದ ಮುಖ, ರೂಪೌದಾರ್ಯ ಗುಣೈರ್ಪುಂಸಂ, ಆ ರೂಪ ಔದಾರ್ಯ ಮೊದಲಾದ ಗುಣಗಳಿಂದ ದೃಷ್ಟಿಚಿತ್ತಾಪಹಾರಿಣಂ, ಎಲ್ಲರ ದೃಷ್ಟಿಯನ್ನು ಮನಸ್ಸನ್ನು ಅಪಹರಿಸುವಂತಹವನು ಎಂದು ರಾಮನ ಗುಣವನ್ನು ಕೊಂಡಾಡ್ತಾರೆ. ನೋಡಿ, ರಾಮನನ್ನು ಕಂಡ್ರೆ ಸಾಕು ಎಲ್ಲರೂ ಇಷ್ಟಪಡ್ತಾ ಇದ್ದರು. ಎಲ್ಲರ ಕಣ್ಣನ್ನು ಮನಸ್ಸನ್ನು ಆಕರ್ಷಿಸುತ್ತಾ ಇದ್ದಂತಹ ಒಂದು ವ್ಯಕ್ತಿತ್ವ ಶ್ರೀರಾಮಚಂದ್ರನದ್ದು ಎಂದು ವಾಲ್ಮೀಕಿ ಮಹರ್ಷಿ ರಾಮಾಯಣದಲ್ಲಿ ಕೊಂಡಾಡ್ತಾರೆ. ಆ ರೀತಿ ಸೌಂದರ್ಯವನ್ನು ಪ್ರಕಟಪಡಿಸುವುದರ ಮೂಲಕ, ಸೌಶೀಲ್ಯಾದಿ ಗುಣಗಳನ್ನು ಪ್ರಕಾಶಪಡಿಸುವುದರ ಮೂಲಕ ಎಲ್ಲರನ್ನೂ ಗೆಲ್ಲುವವನು ಅಥವಾ ಎಲ್ಲರನ್ನೂ ಸೋಲಿಸುವವನು, ಎಲ್ಲರ ಮನಸ್ಸನ್ನು ಅಪಹರಿಸುವವನು, ಎಲ್ಲರ ಕಣ್ಣನ್ನು ಅಪಹರಿಸುವವನು, ಎಲ್ಲರಿಗೂ ಸುಖವನ್ನು ನೀಡುವಂತಹವನು, ಆಧ್ಯಾತ್ಮಿಕವಾದ ಅತಿಶಯವಾದ ಸಂತೋಷವನ್ನು ನೀಡುವಂತಹ ಸ್ವಾಮಿಯಾದವನು ಶಂಭು ಎಂಬ ಶಬ್ದದಿಂದ ಕೊಂಡಾಡಲ್ಪಡುತ್ತಾನೆ. ಇದು ಮತ್ತಷ್ಟು ನಮಗೆ ಅರ್ಥವಾಗಬೇಕಾದ್ರೆ ನಾವೊಂದು ಕಥೆಯನ್ನು ಈ ಮೂಲಕ ಅನುಭವಿಸಬಹುದು. ಭಗವತ್ ರಾಮಾನುಜರ ಜೀವನದಲ್ಲಿ ಏರ್ಪಟ್ಟಂತಹ ಒಂದು ಅದ್ಭುತವಾದ ಘಟನೆ ನೋಡಿ. ಭಗವದ್ ರಾಮಾನುಜರ ವ್ಯಕ್ತಿತ್ವ ತುಂಬ ಎತ್ತರವಾಗಿತ್ತು. ಭಗವಂತನಲ್ಲಿ ಎಷ್ಟು ಕಲ್ಯಾಣ ಗುಣಗಳು ನೆಲೆಸಿತ್ತೋ ಅದಷ್ಟು ಕಲ್ಯಾಣ ಗುಣಗಳು ಭಗವತ್ ರಾಮಾನುಜರಲ್ಲೂ ಇತ್ತು ಅಂತ ಹೇಳಬೇಕು. ಹಾಗೂ ನೋಡಿದ್ರೆ ಭಗವಂತನಿಗಿಂತಲೂ ಕೃಪಾಳುವಾದವರು ಭಗವದ್ ರಾಮಾನುಜರು ಎಂದು ನಾವು ಮುಕ್ತಕದಲ್ಲಿ ಅನುಸಂಧಾನ ಮಾಡ್ತೇವೆ. ಈ ಒಂದು ಸಂಚಿಕೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ಯತಿರಾಜರ ವಿಷಯವಾಗಿ ಅವರ ಶಿಷ್ಯರು ಸಮರ್ಪಿಸಿದಂತಹ ಒಂದು ಮುಕ್ತವನ್ನು ಅನುಸಂಧಾನ ಮಾಡುವಂತಹ ಸಂಪ್ರದಾಯವನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೇವೆ. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಗ್ಮ ಭಗವತೋಸ್ಯ ದಯೈಕ ಸಿಂಧೋಹೋ ಎಂದು ರಾಮಾನುಜರ ವಿಷಯವಾಗಿ ಅವರ ಶಿಷ್ಯರು ಕೊಂಡಾಡ್ತಾರೆ. ಭಗವಂತನಿಗಿಂತಲೂ ತುಂಬ ಕೃಪಾಳು. ಕಾರಣ ಏನು ಅಂದರೆ ಭಗವಂತನ ಕಣ್ಣಲ್ಲಿ ನಿಗ್ರಹವೂ ಇರುತ್ತೆ, ಅನುಗ್ರಹವೂ ಇರುತ್ತೆ. ಆದರೆ ಭಗವದ್ ರಾಮಾನುಜರ ಕಣ್ಣಲ್ಲಿ ಬರೀ ಅನುಗ್ರಹ ಮಾತ್ರವೇ ಇರುತ್ತೆ. ಭಗವಂತ ದುಷ್ಟರನ್ನು ಸಂಹಾರ ಮಾಡಲಿಕ್ಕೋಸ್ಕರ ಶಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಆದರೆ ಆಚಾರ್ಯರು ಬರೀ ಶಾಸ್ತ್ರವನ್ನೇ ಪ್ರಯೋಗ ಮಾಡ್ತಾರೆ. ಬುದ್ಧಿಮಾಂದ್ಯರನ್ನು ತಿದ್ದುತ್ತಾರೆ, ಭ್ರಷ್ಟರಾದವರನ್ನು ಮೇಲಕ್ಕೆ ಉದ್ಧಾರ ಮಾಡುತ್ತಾರೆ. ಎಲ್ಲರನ್ನೂ ಮನಃಪರಿವರ್ತನೆ ಮಾಡಿ ಅವರವರು ಯಾವುದಾದ್ರೂ ಲೌಕಿಕವಾದ ಮಾರ್ಗದ ಮೂಲಕ ನರಕಕ್ಕೆ ಹೋಗ್ತಾ ಇದ್ರೋ ಅವರನ್ನೆಲ್ಲ ತಡೆದು ಎಲ್ಲರಲ್ಲೂ ವೈಕುಂಠ ಪ್ರಯಾಣಕ್ಕೆ ಎಲ್ಲರನ್ನು ಅನುಕೂಲ ಮಾಡಿ ಅವ್ರನ್ನೆಲ್ಲ ಕಳಿಸಿದವರು ಭಗವದ್ ರಾಮಾನುಜರು. ನರಕಕ್ಕೆ ಹೋಗ್ತಾ ಇದ್ದಂತಹ ವ್ಯಕ್ತಿಯನ್ನು ತಡೆದು ಕರ್ಕೊಂಡು ಬಂದು ಮತ್ತೆ ವೈಕುಂಠಕ್ಕೆ ಸೇರಿಸಬೇಕು ಅಂದರೆ ಅವ್ರಿಗೆ ಎಷ್ಟು ಪ್ರಭಾವ ಇರಬೇಕು ಅನ್ನೋದನ್ನು ನಾವು ಕಲ್ಪನೆ ಮಾಡಲಿಕ್ಕೂ ಸಾಧ್ಯವಿಲ್ಲ ಅಂತ ಹೇಳಬೇಕು. ಭಗವದ್ ರಾಮಾನುಜರಲ್ಲಿ ಬರೀ ಅನುಗ್ರಹ ಮಾತ್ರವಿರತ್ತೆ. ಅವರು ಶ್ರೀರಂಗದಲ್ಲಿದ್ದಂತಹ ಕಾಲದಲ್ಲಿ ಒಂದು ಘಟನೆ ಏರ್ಪಡುತ್ತೆ. ಶ್ರೀರಂಗವೆಂಬುದು ಅದ್ಭುತವಾದ ದಿವ್ಯ ಕ್ಷೇತ್ರ ನೋಡಿ. ಸಪ್ತ ಪ್ರಾಕಾರಗಳ ಮಧ್ಯದಲ್ಲಿ ಉಭಯ ಕಾವೇರಿ ಮಧ್ಯದಲ್ಲಿರುವಂತಹ ದ್ವೀಪ, ವಿಭೀಷಣನಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ಶ್ರೀರಂಗನಾಥ ಸ್ವಾಮಿ ಶೇಷಪರ್ಯಂಕದ ಮೇಲೆ ಯೋಗನಿದ್ರಾ ಸಂಭೂತನಾಗಿ ನೆಲೆಸಿದ್ದಾನೆ. ರಂಗನಾಥ ಮೂರ್ತಿಯನ್ನು ದರ್ಶನ ಮಾಡೋದೇ ನಮ್ಮೆಲ್ಲರ ಸೌಭಾಗ್ಯ ನೋಡಿ. ಕಣ್ಗಳಿದ್ದೇ ತಕೋ ಕಾವೇರಿ ರಂಗನ ನೋಡದ ಎಂದು ದಾಸರೆಲ್ಲ ಕೊಂಡಾಡುವ ಕ್ರಮದಲ್ಲಿ ಕಣ್ಗಳಿದ್ದೂ ಪ್ರಯೋಜನವಾಗುವುದಿಲ್ಲ ರಂಗನಾಥನ ದರ್ಶನ ಮಾಡದೇ ಇದ್ದಾಗ. ರಂಗನಾಥನನ್ನು ಕಣ್ಣಾರೆ ಕಾಣಬೇಕು, ಮನಸ್ಸಿನಲ್ಲಿ ಅವನ ರೂಪವನ್ನು ಧ್ಯಾನ ಮಾಡಬೇಕು, ತನ್ಮೂಲಕ ಪಾಪಗಳನ್ನೆಲ್ಲ ಕಳೆದುಕೊಳ್ಳಬೇಕು, ಕಾವೇರಿಯಲ್ಲಿ ಸ್ನಾನ ಮಾಡಬೇಕು, ರಂಗನನ್ನು ದರ್ಶಿಸಬೇಕು ಎಂಬುದನ್ನು ನಾವು ಮರೆಯಬಾರದು. ಆ ರೀತಿ ಶ್ರೀ ರಂಗನಾಥನಿದ್ದ ಕಾಲದಲ್ಲಿ ಭಗವದ್ ರಾಮಾನುಜರು ರಂಗನಾಥನ ದೇವಸ್ಥಾನದ ಪ್ರತಿಯೊಂದು ಆಗುಹೋಗುಗಳನ್ನು ಗಮನಿಸ್ತಾ ಬರ್ತಾ ಇದ್ದಂಥವ್ರು. ಅಧಿಕಾರ ಸ್ಥಾನದಲ್ಲಿದ್ದು ಎಲ್ಲರನ್ನೂ ನಿಯಾಮಕ ಸ್ಥಾನದಲ್ಲಿದ್ದು ನಿಯಂತ್ರಿಸ್ತಾ ಇದ್ದವರು ಭಗವದ್ ರಾಮಾನುಜರೇ. ಭಗವಂತನಿಗೆ ಕೈಂಕರ್ಯ ಮಾಡೋದರಿಂದ ಹಿಡಿದು ಎಲ್ಲ ಕಡೆ ಅಲ್ಲಿ ಪ್ರಸಾದ ವಿನಿಯೋಗ ಪರ್ಯಂತ ಎಲ್ಲವನ್ನೂ ಕೂಲಂಕುಷವಾಗಿ ಗಮನಿಸಿ ಯಥಾಪ್ರಕಾರ ಶಾಸ್ತ್ರೋಕ್ತ ರೀತಿಯಲ್ಲಿ ನಡೀತಾ ಇದೆಯಾ ಅಂತ ಗಮನಿಸ್ತಾ ಇದ್ದವರು ಭಗವದ್ ರಾಮಾನುಜರು. ಅವರು ದೇವಸ್ಥಾನವನ್ನು ನಿರ್ವಾಹ ಮಾಡ್ತಾ ಇದ್ದಂತಹ ಅಧಿಕಾರ ಸ್ಥಾನದಲ್ಲಿ ಇದ್ದಂಥವರು. ಆ ಸಮಯದಲ್ಲಿ ಒಂದು ಅಧ್ಯಯನೋತ್ಸವ ನಡೆಯುತ್ತೆ. ಶ್ರೀರಂಗ ಕ್ಷೇತ್ರದಲ್ಲಿ ಪ್ರಸಿದ್ಧವಾದ ಉತ್ಸವ ಅದು ಅಧ್ಯಯನೋತ್ಸವ ಕಾಲದಲ್ಲಿ 20 ದಿನಗಳ ಪರ್ಯಂತ ಭಗವಂತನಿಗೆ ಅದ್ಭುತವಾದ ಕೊಂಡಾಟ ನಡೆಯುತ್ತೆ. ಅಧ್ಯಯನೋತ್ಸವ ಕಾಲದಲ್ಲಿ ಆ ಮಂಟಪಾದಿಗಳಲ್ಲಿ ಪರಮಾತ್ಮ ವಿಜಯ ಮಾಡಿ
ಅಲ್ಲಿ ನಾಲಾಗಿರ ದಿವ್ಯ ಪ್ರಬಂಧವನ್ನು ಅನುಸಂಧಾನ ಮಾಡ್ತಾರೆ. ಅದಕ್ಕೋಸ್ಕರವೇ ಏರ್ಪಟ್ಟಂತಹ ಉತ್ಸವ. ಆ ಉತ್ಸವ ಸಂದರ್ಭದಲ್ಲಿ ಅವರು ಪ್ರತಿನಿತ್ಯ ಸನ್ಯಾಸಿಯಾಗಿದ್ದರಿಂದ ಯತಿರಾಜರು 3 ವೇಳೆ ಸ್ನಾನ ಮಾಡ್ತಾ ಇದ್ದಿದ್ದು ಸಂಪ್ರದಾಯ. ನೋಡಿ, ಸನ್ಯಾಸಿಯಾದವರು 3 ಬಾರಿ ಸ್ನಾನ ಮಾಡಬೇಕು. ಬೆಳಗ್ಗೆ 1 ಬಾರಿ, ಮಧ್ಯಾಹ್ನದ ಸ್ನಾನ ಮತ್ತು ಸಾಯಂಕಾಲ 1 ಸ್ನಾನ ಮಾಡ್ತಾಯಿದ್ರು.